ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಮಿಲ್ಕ್ ರವಾ ಸ್ವೀಟ್. ಇದನ್ನು ನೀವು ಬಿಸಿ ಇದ್ದಾಗ ಪಾಯಸ ಥರ ಕುಡಿಬೋದು, ಹಾಗೆ ತಣದ ಮೇಲೆ ಕೇಸರಿ ಬಾತ್ ಥರ ತಿನ್ಬೋದು. ತುಂಬ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರೋವಂತಹ ಒಂದು ಅದ್ಭುತವಾದಂತಹ ರೆಸಿಪಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಂತಹ ಒಂದು 4ರಿಂದ 5 ಬಾದಾಮಿ, ಹಾಗೆ 4ರಿಂದ 5 ಗೋಡಂಬಿ, 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಈಗ ರೆಡಿಯಾಗಿದೆ. ಒಂದು ಪ್ಯಾನ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಿಬಿಟ್ಟು, ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ 1 ಬೌಲ್ ರವೆನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ರವೆ, ಬಾಂಬೆ ರವೆ ತೊಗೊಂಡಿದ್ದೀನಿ. ಈಗ ನಾನಿವಾಗ ಈ ತುಪ್ಪದಲ್ಲಿ ಈ ಬಾಂಬೆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು, ಸೀದೋಗುತ್ತೆ. ಅದು ಚೆನ್ನಾಗಿ ತುಪ್ಪನೆಲ್ಲ ಹೀರ್ಕೊಂಡು ಸೊ ಅದು ಒಂದು ಮಾಯಿಶ್ಚರ್ ಬಿಡುತ್ತೆ. ಸೊ ಅಲ್ಲಿ ತನಕ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ತುಂಬ ಬೇಗ ಆಗೋಗುತ್ತೆ, ತುಂಬ ರಿಸ್ಕ್ ಇರೋದಿಲ್ಲ, ಹಾಗೆ ತುಂಬ ಒಂದು ಅದ್ಭುತವಾದ ಟೇಸ್ಟ್ ಇರುತ್ತೆ. ಯಾಕಂದರೆ ಹಾಲು ಸೇರಿಸ್ತೀವಿ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ನೆನೆಸ್ಬಿಟ್ಟು ರುಬ್ಬಿ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಒಂದು ಒಳ್ಳೆ ಅದ್ಭುತ ಟೇಸ್ಟಲ್ಲಿ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ರವೆನ ಫ್ರೈ ಮಾಡಿಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು, ಹಾಲು ಜೊತೆಗೆ ನಾನು ರವೆನ ಫಸ್ಟು ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಉಳಿದಂತಹ ಹಾಲನ್ನು ಇದಕ್ಕೆ ಸೇರಿಸ್ಕೊತೀನಿ. ಇದು ಹಾಲಲ್ಲೇ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಲು ಬೇಕಾಗುತ್ತೆ. ನಿಮಗೆ ತುಂಬ ಹಾಲಿನಲ್ಲಿ ಇರೋವಂಥದ್ದನ್ನು ತಿನ್ನೋಕ್ಕಾಗಲ್ಲ ಅನ್ನೋದಾದರೆ ಸ್ವಲ್ಪ ಹಾಲನ್ನು ತೆಳು ಮಾಡಿಕೊಂಡು, ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀವು ಆ್ಯಡ್ ಮಾಡ್ತಾ ಬರಬೇಕು. ನೋಡಿ, ಗಂಟಿಲ್ಲದೆ ಇರೋ ಥರ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ನಾನು ಇನ್ನು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಮತ್ತೆ ಹಾಕ್ಕೊಂಡು ಹಾಲನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು 15 ನಿಮಿಷ ಕೇಸರಿ ದಳಗಳನ್ನು ನೆನೆಸಿಟ್ಟಿದ್ದೆ ಹಾಲಿನಲ್ಲಿ. ಅದನ್ನು ನಾನು ಇವಾಗ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫುಡ್ ಕಲರ್ ಅಲ್ಲ, ಕೇಸರಿನ ಹಾಲಿನಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿರೋದು. ನಂಗೆ ಇನ್ನೂ ಸ್ವಲ್ಪ ಹಾಲು ಬೇಕು, ಅಂದರೆ ರವೆ ಆ ಹಾಲನ್ನು ಹೀರ್ಕೊಂಡು ದಪ್ಪ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಲು ಬೇಕಾಗುತ್ತೆ. ನೋಡಿ, ಇದಿಷ್ಟ ಆಯಿತು. ನಂತರ ನಾವು ಇದಕ್ಕೆ ಎಷ್ಟು ಸಕ್ಕರೆ ಬೇಕು ಸ್ವೀಟ್ ನೋಡಿ ಹಾಕೋಬೇಕು. ನಾನು ಯಾವ ಬೌಲ್ನಲ್ಲಿ ರವೆ ತೊಗೊಂಡಿದ್ದೆ ಅದೇ ಬೌಲ್ನಲ್ಲೇ ನಾನೊಂದು 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು, ಹಾಗಾಗಿ ಒಂದು 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡು ಆ್ಯಡ್ ಮಾಡಿಕೊಂಡು ಅದು ಕರಗಿದ ನಂತರ ನಾನೊಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಹಬ್ಬ ಹರಿದಿನಗಳಲ್ಲಿ ಒಂದೇ ಥರ ಸ್ವೀಟ್ ಮಾಡಿ ಬೇಜಾರಾಗ್ತಾ ಇದೆ ಅಂತ ಅಂದರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಡಿಫ್ರೆಂಟಾಗಿ ಬೇರೆ ಬೇರೆ ಸ್ವೀಟ್ಗಳನ್ನು ನೀವು ಮಾಡೋದ್ರಿಂದ ಮನೆಯಲ್ಲೂ ಒಂದು ಚೇಂಜಸ್ ಆಗುತ್ತೆ, ಹಾಗೆ ಹಬ್ಬಕ್ಕೂ ಕಳೆ ಸಿಗುತ್ತೆ. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನಮ್ಮ ಮಿಲ್ಕ್ ರವಾ ಸ್ವೀಟ್ ಅಥವಾ ಪಾಯಸ ರೆಡಿಯಾಗಿದೆ. ಇದನ್ನು ನಾವಿವಾಗ ಸರ್ವ್ ಮಾಡೋಣ. ತುಪ್ಪ ಹಾಕಿರ್ತೀವಲ್ಲ, ಎಲ್ಲ ಒಂದ್ಸತಿ ಮಿಕ್ಸ್ ಕೊಡೋಣ ಈ ಥರ. ಫೈನಲಿ ಒಂದು ಬೌಲ್ಗೆ ನಾವು ಹಾಕಿ ಅದ್ರ ಮೇಲೆ ಪಿಸ್ತಾ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಗಾರ್ನಿಷ್ ಮಾಡಿದರೆ ನಮ್ಮ ಸ್ಪೆಷಲ್ ಸ್ವೀಟ್ ರೆಡಿಯಾಗಿದೆ. ಖಂಡಿತವಾಗ್ಲೂ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.